ನಮಸ್ಕಾರ ಸ್ನೇಹಿತರೆ, ಕೃಷಿ ಸಂಪದ ಚಾನಲ್ನಿಂದ ಮತ್ತೊಂದು ವಿಡಿಯೋಕ್ಕೆ ನನ್ನೆಲ್ಲ ರೈತ ಬಾಂಧವರಿಗೆ ಮತ್ತೊಮ್ಮೆ ಸ್ವಾಗತ ಹೇಳುತ್ತಾ, ಈ ದಿನದ ವಿಡಿಯೋದಲ್ಲಿ ಯಾವೆಲ್ಲ ವಿಶೇಷತೆ ಇದೆ ಎಂಬುದನ್ನು ನೋಡ್ಕೊಂಬರೋಣ ಬನ್ನಿ ಸ್ನೇಹಿತರೆ. ವಿಶೇಷವಾಗಿ ಮೆಕ್ಕೆಜೋಳ ಬೆಳೆಯುವ ರೈತರಿಗೆ ಈ ವರ್ಷ ಬೆಂಬಲ ಬೆಲೆ ಸಿಗಲಾರದೆ ಹೆಚ್ಚಿನ ರೈತರು ಸಂಕಷ್ಟಕ್ಕೆ ಸಿಲುಕೊಂಡಿದ್ದಾರೆ. ಅದು ಯಾವ ಕಾರಣಕ್ಕೆ ಮೆಕ್ಕೆಜೋಳ ಬೆಲೆಗಳು ದಿಢೀರ್ನೆ ಇಳಿಕೆಯಾಗಿದೆ ಎಂಬುದನ್ನು ಈ ವಿಡಿಯೋ ಮುಖಾಂತರ ನೋಡ್ಕೊಂಬರೋಣ. ಮತ್ತು ಕರ್ನಾಟಕಾದ್ಯಂತ ಹಾವೇರಿ ಆಗ್ಬೋದು, ಹಾನಗಲ್ ಆಗ್ಬೋದು, ಕುಂದಗೋಳ, ಹುಬ್ಬಳ್ಳಿ ಮತ್ತು ರಾಣೆಬೆನ್ನೂರು, ದಾವಣಗೆರೆ ಈ ಜಿಲ್ಲೆಗಳಲ್ಲಿ ಇಂದಿನ ಮೆಕ್ಕೆಜೋಳದ ಪ್ರತಿ ಕ್ವಿಂಟಲ್ ಬೆಲೆಗಳು ಯಾವ ರೀತಿ ಇದೆ ಅನ್ನೋದನ್ನು ನೋಡ್ಕೊಂಬರೋಣ ಬನ್ನಿ ಸ್ನೇಹಿತರೆ. ವಿಶೇಷವಾಗಿ ಮೆಕ್ಕೆಜೋಳ ಆಗಲಿ, ಶುಂಠಿ ದರ ಆಗಲಿ ಮತ್ತು ಈರುಳ್ಳಿ ಬೆಲೆಗಳಾಗಲಿ, ಇವುಗಳನ್ನ ದಿನ ಅಪ್ಡೇಟ್ ಪಡೆಯಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಗಳನ್ನ ರೈತ ಬಾಂಧವರು ನೋಡ್ತಾ ಇದ್ದೀರಿ, ವಿಶೇಷವಾಗಿ ಕೃಷಿ ಸಂಪದ 2.0 ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ಹಾಗೆ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತು ನನ್ನೆಲ್ಲ ರೈತ ಬಾಂಧವರು ನನ್ನ ಚಾನಲ್ನ ಯಾರೆಲ್ಲ ಜಾಯಿನ್ ಆಗಬೇಕಂತೀರಿ ಅವರೆಲ್ಲ ಜಾಯಿನ್ ಆಗಿ ಮತ್ತು ಹಾಗೆ ಹೈಪ್ ಮಾಡಿ. ಮತ್ತು ನಿಮ್ಮ ಸುತ್ತಮುತ್ತಲಿರುವ ಮಾರುಕಟ್ಟೆಗಳಲ್ಲಿ ಮೆಕ್ಕೆಜೋಳದ ಬೆಂಬಲ ಬೆಲೆ ಯಾವ ರೀತಿ ಇದೆ ಅನ್ನೋದನ್ನು ಕಾಮೆಂಟ್ ಮುಖಾಂತರ ತಿಳಿಸಿ. ಬನ್ನಿ ಸ್ನೇಹಿತರೆ, ವಿಡಿಯೋ ನೋಡ್ಕೊಂಬರೋಣ. ಕರ್ನಾಟಕಾದ್ಯಂತ ಮೆಕ್ಕೆಜೋಳ ಬೆಳೆಯುವ ರೈತರು ತೀರಾ ಸಂಕಷ್ಟಕ್ಕೆ ಸಿಲುಕೊಂಡಿದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತು. ಹಾಗಾದರೆ ನಮ್ಮ ಮೆಕ್ಕೆಜೋಳ ಬೆಲೆಗಳು ಯಾಕೆ ಈ ರೀತಿ ಪಾತಾಳಕ್ಕೆ ಇಳಿದಿವೆ ಎನ್ನುವ ಪ್ರಶ್ನೆಗೆ ಉತ್ತರ ಸಿಗ್ತಾನೇ ಇಲ್ಲ. ಇದಕ್ಕೆ ಏನು ಕಾರಣ? ಈ ರೀತಿ ನಮ್ಮ ಮೆಕ್ಕೆಜೋಳ ಬೆಲೆಗಳು ಪಾತಾಳಕ್ಕೆ ಇಳಿಯಲು ಏನು ಕಾರಣ ಅನ್ನೋದಾದರೆ, ಹೊರ ರಾಜ್ಯಗಳಿಂದ ಮೆಕ್ಕೆಜೋಳಗಳು ನಮ್ಮ ಕರ್ನಾಟಕದ ಮಾರುಕಟ್ಟೆಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಲಗ್ಗೆ ಇಡ್ತಾಯಿವೆ. ಮತ್ತು ಇನ್ನೂ ಕಳೆದ ಬಾರಿ ಬೆಳೆದಂಥ ಮೆಕ್ಕೆಜೋಳಗಳು ಇನ್ನೂ ನಮ್ಮ ಮಾರುಕಟ್ಟೆಯಲ್ಲಿ ಸ್ಟಾಕ್ ಆಗಿವೆ ಮತ್ತು ಹೊರ ರಾಷ್ಟ್ರಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ರಫ್ತು ಆಗ್ತಾ ಇಲ್ಲ ಮೆಕ್ಕೆಜೋಳಗಳು. ಮತ್ತು ನಮ್ಮ ಸರ್ಕಾರದವರು ನಮ್ಮ ಕರ್ನಾಟಕದ ರೈತರಿಗೆ ಇನ್ನೂ ಮೆಕ್ಕೆಜೋಳದ ಬೆಂಬಲ ಬೆಲೆ ಘೋಷಣೆಯಾಗಿಲ್ಲ. ಹೀಗಾಗಿ ಮಧ್ಯವರ್ತಿಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಲಾಭ ಮಾಡಿಕೊಡ್ತಾ ಇದ್ದಾರೆ. ಹೀಗಾಗಿ ನಮ್ಮ ರೈತರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಮೆಕ್ಕೆಜೋಳ ಬೆಳೆಯುವ ರೈತರಿಗೆ ಸಂಕಷ್ಟಕ್ಕೆ ಸಿಲುಕಿಕೊಳ್ಳುವಂಥ ಕೆಲಸ ಆಗ್ತಾಯಿದೆ. ಇದಕ್ಕೆ ಮುಂಬರುವ ದಿನಗಳಲ್ಲಿ ಮೆಕ್ಕೆಜೋಳ ಬೆಲೆಗಳು ಹೆಚ್ಚಿನ ಪ್ರಮಾಣದಲ್ಲಿ ಏರಿಕೆಯಾಗುವ ಎಂಬ ಪ್ರಶ್ನೆಗೆ ಉತ್ತರನೇ ಸಿಗ್ತಾ ಇಲ್ಲ. ಹಾಗಾದರೆ ನಮ್ಮ ಕರ್ನಾಟಕದ ಪ್ರಮುಖ ಮಾರುಕಟ್ಟೆಗಳಲ್ಲಿ ಇಂದಿನ ಪ್ರತಿ ಕ್ವಿಂಟಲಿಗೆ ಮೆಕ್ಕೆಜೋಳದ ರೇಟು ಯಾವ ರೀತಿ ಇದೆ ಅನ್ನೋದನ್ನು ನೋಡೋಣ ಬನ್ನಿ ಸ್ನೇಹಿತರೆ. ಮೊದಲನೇದಾಗಿ ನಮ್ಮ ಕರ್ನಾಟಕದ ಪ್ರಮುಖ ಮಾರುಕಟ್ಟೆಯಾದ ಹಾವೇರಿಯಲ್ಲಿ ಪ್ರತಿ ಕ್ವಿಂಟಲ್ಗೆ 1700ರಿಂದ ಹಿಡಿದು 1910ವರೆಗೂ ಈ ದಿನ ಪ್ರತಿ ಕ್ವಿಂಟಲ್ಗೆ ಟೆಂಡರ್ ಆಗ್ತಾ ಇವೆ. ಮತ್ತು ಇನ್ನೊಂದು ಮಾರುಕಟ್ಟೆಯಾದ ಹಾನಗಲ್ ಮಾರುಕಟ್ಟೆಯಲ್ಲಿ 1780ರಿಂದ ಪ್ರತಿ ಕ್ವಿಂಟಲ್ಗೆ 1780ರಿಂದ 1910ರವರೆಗೂ ಮಾರ್ಕೆಟ್ ಈ ದಿನ ಟೆಂಡರ್ ಆಗ್ತಾ ಇವೆ. ಮತ್ತು ನಮ್ಮ ಈ ಉತ್ತರ ಕನ್ನಡ ಜಿಲ್ಲೆಯ ಒಂದು ತಾಲೂಕಾದಂಥ ಮುಂಡಗೋಡು ತಾಲೂಕಿನಲ್ಲಿ 1820ರಿಂದ 1890ರವರೆಗೂ ಪ್ರತಿ ಕ್ವಿಂಟಲ್ಗೆ ಟೆಂಡರ್ ಆಗ್ತಾಯಿವೆ. ಮತ್ತು ಇನ್ನೊಂದು ಮಾರುಕಟ್ಟೆಯಾದ ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ 1780ರಿಂದ ಹಿಡಿದು 1870ರವರೆಗೂ ಪ್ರತಿ ಕ್ವಿಂಟಲ್ಗೆ ಮೆಕ್ಕೆಜೋಳ ಟೆಂಡರ್ ಆಗ್ತಾಯಿವೆ. ಮತ್ತು ಇನ್ನೊಂದು ಮಾರುಕಟ್ಟೆಯಾದ ದಾವಣಗೆರೆಯಲ್ಲಿ 1820ರಿಂದ ಹಿಡಿದು 1900ರವರೆಗೂ ಪ್ರತಿ ಕ್ವಿಂಟಲ್ಗೆ ಮೆಕ್ಕೆಜೋಳ ಟೆಂಡರ್ ಆಗ್ತಾಯಿವೆ. ಇನ್ನೊಂದು ಮಾರುಕಟ್ಟೆಯಾದ ಶಿವಮೊಗ್ಗದಲ್ಲಿ ಪ್ರತಿ ಕ್ವಿಂಟಲ್ಗೆ 1800ರಿಂದ ಹಿಡಿದು 1900ರವರೆಗೂ ಟೆಂಡರ್ ಆಗ್ತಾಯಿವೆ. ಮತ್ತು ಇನ್ನೊಂದು ಮಾರುಕಟ್ಟೆಯಾದ ರಾಣೆಬೆನ್ನೂರಿನಲ್ಲಿ ಪ್ರತಿ ಕ್ವಿಂಟಲ್ಗೆ 1820ರಿಂದ ಹಿಡಿದು 1910ರವರೆಗೂ ಟೆಂಡರ್ ಆಗ್ತಾಯಿವೆ ಸ್ನೇಹಿತರೆ. ಈ ಬಾರಿ ಕಳೆದ ಬಾರಿಗಿಂತ ಈ ಬಾರಿ ಹೆಚ್ಚಿನ ಪ್ರಮಾಣದಲ್ಲಿ ಬೆಲೆ ಇಳಿಕೆಯಾಗಿವೆ. ಈ ರೀತಿ ಇಳಿಕೆಯಾಗಲು ಕಾರಣ ನಾನು ಮೊದಲೇ ಹೇಳಿದ್ನಲ್ಲ ಸ್ನೇಹಿತರೆ, ಈ ಕಾರಣಗಳಿಂದ ಹೆಚ್ಚಿನ ಪ್ರಮಾಣದಲ್ಲಿ ದರ ಇಳಿಕೆಯಾಗಿವೆ. ಮತ್ತು ಈ ವರ್ಷ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗಿದ್ದರಿಂದ ನಮ್ಮ ಮೆಕ್ಕೆಜೋಳ ಕ್ವಾಲಿಟಿ ಹೆಚ್ಚಿನ ಪ್ರಮಾಣದಲ್ಲಿ ಇಲ್ಲ. ಹೀಗಾಗಿ ನಮ್ಮ ರಾಜ್ಯದ ಮಾರುಕಟ್ಟೆಯ ಈ ಮಧ್ಯವರ್ತಿಗಳು
ಮತ್ತು ಫ್ಯಾಕ್ಟ್ರಿ ಮಾಲೀಕರು ಹೊರ ರಾಜ್ಯಗಳಿಂದ ಹೆಚ್ಚಿನ ಪ್ರಮಾಣದಲ್ಲಿ ಈ ಮೆಕ್ಕೆಜೋಳಗಳನ್ನು ಖರೀದಿ ಮಾಡ್ಕೊಂಡು ಬಂದು ಇಲ್ಲಿ ಸ್ಟಾಕ್ ಇಡುವುದರಿಂದ ನಮ್ಮ ರೈತರನ್ನ ಮೆಕ್ಕೆಜೋಳ ಬೆಳೆಗಳನ್ನು ಕೇಳುವರ ಇಲ್ಲದಂತಾಗಿದೆ ಸ್ನೇಹಿತರೆ. ಹೀಗಾಗಿ ನಮ್ಮ ಸರ್ಕಾರಗಳು ಮುಂದೆ ಬಂದು ನಮ್ಮ ಕರ್ನಾಟಕದ ರೈತ ಬಾಂಧವರಿಗೆ ಮೆಕ್ಕೆಜೋಳ ಬೆಂಬಲ ಬೆಲೆ ಘೋಷಣೆ ಮಾಡಿದರೆ ಉತ್ತಮ ಸ್ನೇಹಿತರೆ. ನೋಡಿದ್ರಲ್ಲ ಸ್ನೇಹಿತರೆ ಇಲ್ಲಿವರೆಗೂ ನನ್ನ ವಿಡಿಯೋನ. ಹಾಗಾಗಿ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಜಾಯ್ನ್ ಆಗ್ಬೇಕಂತೀರಿ ಅವರೆಲ್ಲ ಜಾಯ್ನ್ ಆಗಿ ಸ್ನೇಹಿತರೆ. ಮತ್ತೊಮ್ಮೆ ಸಿಗೋಣ ಸ್ನೇಹಿತರೆ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರಗಳು.